ಹಂಪೆ ನೋಡಿ ಒಬ್ಬ ಚೀನಾದವನು ಬಂದು ಡಬ್ಬಿಲಿ ಕೂತಿದ್ದ. ಅದೇ ಡಬ್ಬಿಗೆ ಸೆಟ್ರ್ ಹತ್ತಿದ್ರು. ಅವರು ಎಲ್ಲೋ ಹುಬ್ಳಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿ, ಎದುರುಗಡೆ ಚೀನಾದವನು, ಈ ಕಡೆ ಸೆಟ್ರು. ಇಡೀ ಬೋಗಿಗೆ ಸೆಟ್ರು ಅವ್ನು ನೋಡಿದರು. ಏನು ಇವನು ಹಳದಿ ಮುಖ, ಚಪಾತಿ ಥರ ಇದೆ. ಚೀನಾದವ್ರು ಹೇಗಿರ್ತಾರೆ, ಪಿಳಿ 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 ಅಂತ ಅಲ್ಲೇ ಕಣ್ಣು. ಏನು ಅರಿಶಿನ ತಿಂದು ಹುಟ್ಟ್ಯಾನ ಅವನು. ಅವನು ಇವ್ರು ನೋಡಿ, ಏನು ಆಕಾರ ಇವ್ರದ್ದು, ಬ್ಲ್ಯಾಕ್ ಗಣಪತಿ ಇದ್ದಾಗಿದ್ದಾರೆ, ಏನು ಹೊಟ್ಟೆ, ಏನು ಇವ್ರ ಮೀಸೆ, ಏನು ಇವ್ರ ದಾಡಿ. ಇವ್ರು ನೋಡಿದೆ, ಅವ್ರು ನೋಡಿದೆ, ಹೀಗೆ ನೋಡ್ತಾರೆ. ಯಾರು ಇಲ್ಲ, ಮಾತಾಡೋಕ್ಕೆ ಬರಲ್ಲ. ಅವ್ನು ಚೀನಾ ಭಾಷೆ ಇವ್ರಿಗೆ ಬರಲ್ಲ, ಕನ್ನಡ ಅವನಿಗೆ ಬರಲ್ಲ. ಹೀಗೆ ಟ್ರೈನ್ ಒಂದು ಸ್ಟೇಷನ್ ಹೋದ್ಮೇಲೆ ಆ ಚೀನಾದವನು ಗಲ್ಲದ ಮೇಲೆ ಒಂದು ನೊಣ ಬಂದು ಕೂತ್ಕೊತು. ಚೀನಾದವ್ರು ಗೊತ್ತಲ್ಲ ನಿಮಗೆ, ಪಟಕ್ ಅಂತ ಬಿಟ್ಟು ಬಾಯಿಗೆ ಹಾಕೊಂಬಿಟ್ರು. ಸಟ್ರು ಎದೇನೆ ಹೊಡೆದ್ಬಿಟ್ರು. ತೂ 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 ಏನು ಬಡ್ಡಿ ಮಗ, ಮಠ ಮಧ್ಯಾಹ್ನ ನೊಣ ತಿಂತಾನೆ, ಇವನು ನೋಡೇಬಾರ್ದು ಅಂತ ಕಣ್ಣು ಮುಚ್ಚಿಕೊಂಡು ಕೂತು.